ಸೊ 400 ಸೀಟ್ಗಳನ್ನ ಈ ಬಾರಿ ಗೆಲ್ಲೇಬೇಕು ಅಂತ ಬಣ ತೊಟ್ಟು ಮೋದಿ ಅವರು ಇವತ್ತು ಅಖಾಡಕ್ಕೆ ಇಳಿದಿದ್ರು. ಈ ಬಾರಿ ಲಾಸ್ಟ್ ಟೈಮ್ 2019ರಲ್ಲಿ ಅವರು 145 ರ್ಯಾಲಿಗಳನ್ನು ಮಾಡಿದ್ರು. ಈ ಬಾರಿ ಅದು 206 ರ್ಯಾಲಿಗಳನ್ನು ಮಾಡಿ ಅವ್ರದೇ ಆದಂಥ ದಾಖಲೆಗಳನ್ನೆಲ್ಲ ಮುರಿದು ಹಾಕಿಬಿಟ್ಟಿದ್ರು. ಸೊ ಒಂದು ಕಡೆಗೆ BJP ಲೆಕ್ಕಾಚಾರವೂ ಇದೆ, ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರವೂ ಕೂಡ ಇದೆ. ಆ ಲೆಕ್ಕಾಚಾರಗಳು ಏನು? 400 ಪಾರ್ ಅಂತ ಹೇಳ್ತಾ ಇದ್ರಲ್ವ, ಅದರ ಲೆಕ್ಕಾಚಾರ ಮೊದಲನೇದಾಗಿ ನೋಡ್ಬಿಡೋಣ. BJPಯ 400 ಪಾರ್ ಸೀಕ್ರೆಟ್ ಏನು ಅಂತ ಹೇಳಿ. ಸೊ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ BJP ಇರೋದು ಈ ಬಾರಿ. ಕಾರಣ 3 ಬಾರಿ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಈಗ 3ನೇ ಬಾರಿಗೆ ಪ್ರಧಾನಿ ಆಗ್ತಾರಾ ಇಲ್ವಾ ಅನ್ನೋದು ನೋಡಬೇಕು. ಅಬ್ಕಿ ಬಾರ್ 400 ಬಾರ್ ಸ್ಲೋಗನ್ ತಂತ್ರವನ್ನು ಇಟ್ಟರು. ಯಾವ ರೀತಿಯಾಗಿ ಅದು ವರ್ಕೌಟ್ ಆಗುತ್ತೆ ಈ ಬಾರಿ ನೋಡಬೇಕು. ಹೊಸ ಟಾರ್ಗೆಟನ್ನು ಫಿಕ್ಸ್ ಮಾಡ್ತು ಕೇಸರಿ ಪಡೆ ಈ ಬಾರಿ. ಎಲೆಕ್ಷನ್ ಚರ್ಚೆಯ ದಿಕ್ಕನ್ನೇ ಬದಲಿಸುವಂತಹ ಅಸ್ತ್ರವನ್ನು 400 ಪಾರ್ ಅಂತ ಇಟ್ಟರು. 400 ಪಾರ್ ಅನ್ನೋದು ಒಂದು ಮೈಂಡ್ ಗೇಮ್ ಅನ್ನೋದನ್ನು ಪ್ರಧಾನಿಗಳೇ ಆಮೇಲೆ ಹೇಳ್ಕೊಂಡ್ರು. ಫಸ್ಟ್ ದಾಟ್ತಾರಾ ಎಲ್ಲ ಚರ್ಚೆಗಳು ಬಂದಿತ್ತು ತುಂಬ. BJP ಕಾರ್ಯಕರ್ತರನ್ನು ಗುರಿಯಾಗಿಸಿಕೊಂಡು ಕೊಟ್ಟಂತಹ ಘೋಷಣೆ ಅದಾಗಿತ್ತು. ಅದೇ ಬಹುದೊಡ್ಡ ಅಸ್ತ್ರ ಆಗಿ BJPಗೆ ಇದ್ದಿದ್ದು. ಸೊ ಸೋಲು ಗೆಲುವಿನ ಲೆಕ್ಕ ಹಾಕೋ ಬದಲಾಗಿ ಹೊಸ ಟಾರ್ಗೆಟ್ ಕೊಟ್ಟರು. ಈ ಮೂಲಕ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಉದ್ದೇಶ ಅಂತಂದರು. ಕಾರ್ಯಕರ್ತರನ್ನ ತಲುಪುವಂಥ ಉದ್ದೇಶ ಅಂತ ಹೇಳ್ತಾರೆ. ಗೆಲುವಿಗೆ 272 ಸಾಕು, ಆದರೆ BJP 400+ ಅನ್ನುವಂಥ ಸ್ಲೋಗನ್ ಇಟ್ಕೊಂಡ್ರು. 400 ಸೀಟ್ ಗೆಲ್ಲುತ್ತಾ ಇಲ್ವಾ ಅನ್ನೋದು ಈಗ ಚರ್ಚೆ ಬಹಳ ದೊಡ್ಡದಾಗಿದೆ. ಸರ್, ಈ 400 ಅನ್ನುವಂಥದ್ದು ಇದೆಯಲ್ಲ ಸರ್, ಮೈಂಡ್ ಗೇಮ್ ಅಷ್ಟೊಂದು ಈಸಿಯಾಗಿ ವರ್ಕೌಟ್ ಆಗುತ್ತೆ ರವೀಶ್, ನಿಮ್ಮ ಲೆಕ್ಕಾಚಾರದಲ್ಲಿ ನೋಡೋದಾದರೆ? BJP ಅವರು ಈಗಲೂ ಕೂಡ ಹೇಳ್ತಾ ಇರೋದಂದ್ರೆ ಆಲ್ರೆಡಿ ನಾವು ಪೀಕ್ನ ಕಳೆದ ಬಾರಿ ಎಲೆಕ್ಷನ್ನಲ್ಲೇ ತಲುಪಿಬಿಟ್ಟಿದ್ವಿ. ಆದರೆ ಈಗ ಅದನ್ನು ನಾವು ಎಲ್ಲೋ ಒಂದು ಕಡೆ ಆ 400 ಟಾರ್ಗೆಟ್ ಇಟ್ಕೊಂಡು ಕನಿಷ್ಠ ಪಕ್ಷ ನಾವು 300, 320, 330 ಈ ಆಸುಪಾಸ್ನಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅದೊಂದು ಸ್ಟ್ರಾಟಜಿ ಅಂತ. ನೀನು 100 ಮಾರ್ಕ್ಸ್ ಅಲ್ಲಿ 50 ಇಟ್ಕೊಂಡ್ರೆ ನೀನು 40ಕ್ಕೆ ಬರ್ತೀಯಾ, ಇಲ್ಲ 80 ಇಟ್ಕೊಂಡ್ರೆ ಅಟ್ಲೀಸ್ಟ್ 60ಕ್ಕಾದ್ರೂ ಬರ್ತೀಯಾ? ಅದೇ ರೀತಿ. ಯಾಕೆಂದ್ರೆ ಇದನ್ನ ಈ ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ ಅಲ್ಲಿ ಮಾತ್ರ ಅಷ್ಟೇ ಅಲ್ಲ, ಬಹಳಷ್ಟು ವಿಧಾನಸಭಾ ಎಲೆಕ್ಷನ್ಗಳು ಕೂಡ ಇದೇ ಸ್ಟ್ರಾಟಜಿ ಮಾಡ್ತಾ ಇದ್ರು. ಕರ್ನಾಟಕದಲ್ಲಿ ಮಿಷನ್ 150 ಅಂತ ಕೂಡ ಒಂದು ಅಮಿತ್ ಶಾ ಅವರು ಬಂದು ಘೋಷಣೆ ಮಾಡಿದ್ಮೇಲೆ ಇಡೀ ಕ್ಯಾಂಪೇನ್ ತುಂಬವೆಲ್ಲ ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಅವ್ರದ್ದೇನೋ ಮಿಷನ್ 150 ಅಂತೆ, ಮಿಷನ್ 150 ಅಂತೆ ಅಂತ. ಹಾಗಾಗಿ ಈ ಒಂದು ಸ್ಟ್ರಾಟಜಿ ಮೂಲಕ ನಾವು ನಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸೋದ್ರ ಜೊತೆಗೆ ಅದು ಬೇರೆ ಬೇರೆ ರೀತಿಯ ಟ್ಯಾಕಲ್ ಮಾಡೋ ಒಂದು ತಂತ್ರ. ಹಾಗಾಗಿ ನಮ್ದೇನಿದ್ರು ಕೂಡ ಆ ಒಂದು 350, 320 ಈ ಆಸುಪಾಸ್ನಲ್ಲೇ ಇರ್ತೀವಿ ಅನ್ನೋದು ಕೂಡ ಈಗಲೂ ಚುನಾವಣೆ ಮುಗಿದ ಬಳಿಕ ಕಾನ್ಫಿಡೆನ್ಸ್ ಇರಬಾರ್ದು BJPಗೆ ಇದು ಸುಖೇಶ್? ಅಲ್ಲ, BJP ಕಾನ್ಫಿಡೆನ್ಸ್ ಇರಬಾರ್ದು ಅಂತೇನಿಲ್ಲ. ಯಾಕಂದ್ರೆ ಅವ್ರು ಅದೇ ಇದ್ರಲ್ಲಿ ಹೇಳಿರೋದಲ್ಲ 400. ಅಲ್ಲ, ಮೈಂಡ್ ಗೇಮ್ ಅನ್ನೋದಕ್ಕಿಂತಲೂ 400 ದಾಟ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರ್ಬೋದು. ಅಲ್ಲ, ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಮೊದಲು ಒಂದು ಮೈಂಡ್ ಸೆಟ್ ಮಾಡೋಣ, ಆಮೇಲೆ ಅಲ್ಲಿಗೆ ರೀಚ್ ಮಾಡೋಕೆ ಏನ್ ಬೇಕು ಅಂತ. ಇಲ್ಲ, ಈ ರೀತಿಯಾಗಿ ನೋಡ್ಕೊಳ್ಬೋದಾ? ಬಂದ್ರೆ 400 ದಾಟ್ಲಿ ಬಿಡು, ಇಲ್ಲ ಅಂದ್ರೆ ಈ ಕೆಳಗಡೆ ಇರ್ಲಿ, ಎರಡು ರೀತಿಯಲ್ಲಿ ಆಟ ಆಡೋಣ. ಅಲ್ಲ, ಆದ್ರೂ ಅವ್ರಿಗೆ ನಂಬರ್ ಗೇಮ್ ಇಂಪಾರ್ಟೆಂಟ್ ಅಲ್ಲ. ಅದನ್ನ ದಾಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿಗೆ ಬರಬೇಕು ಅದನ್ನ ದಾಟ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ಲೆಕ್ಕಾಚಾರದಲ್ಲಿ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದನ್ನು ವಿರೋಧ ಮಾಡೋರಿಗೆ ಅದಕ್ಕೆ ಏನು ಪೂರಕವಾಗಿ ಏನು ಸಿಕ್ಕಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್, ಇದು ಆ್ಯಕ್ಚುಲಿ ಹೆಂಗೆ ಸರ್ ಇದು ವರ್ಕೌಟು? ಬಿದ್ದರೆ ಒಂದು ಕಾಳು ಬೀಳಲಿ, ಇಲ್ಲಾಂದರೆ ಬೀಳದೇ ಇರಲಿ ಅಂತ ಲೆಕ್ಕ. ರವೀಶ್ ಹೇಳಿದ್ದು ಕರೆಕ್ಟು. ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಕೆಲಸ ಮಾಡೋಕ್ಕೆ ಉತ್ಸಾಹಕ್ಕಷ್ಟೇ ಅದು. ಯಾವ ಆ್ಯಂಗಲ್ಲಿಂದ ನೋಡಿದ್ದಿದ್ರು ಭಾರತೀಯ ಜನತಾ ಪಕ್ಷ 410ಕ್ಕೆ ಹೋಗೋದು ನಾನು ಮಾಡ್ಕೋತಾ ಇದ್ದಿದ್ದ ಲೆಕ್ಕಾಚಾರಗಳಲ್ಲಿ ಕಳೆದ 2 ತಿಂಗಳು 3 ತಿಂಗಳಿಂದಾನೂ ಇಲ್ಲವೇ ಇಲ್ಲ. ನನ್ನ ಲೆಕ್ಕಾಚಾರದಲ್ಲಿ, ನನ್ನ ಲೆಕ್ಕಾಚಾರದಲ್ಲಿ 400ಕ್ಕಿಂತ ನನ್ನ ಲೆಕ್ಕಾಚಾರದಲ್ಲಿ ಓಕೆ ಎವ್ರಿ ಸ್ಟೇಟಲ್ಲಿ ನೋಡ್ತಾ ಹೋದ್ರೂ ಅವ್ರು ಆ ರೇಂಜಿಗೆ ಬರ್ತಾ ಇರೋ ಈ ಲಕ್ಷಣ ಕಾಣಿಸ್ತಾನೆ ಇರಲಿಲ್ಲ. ಓಕೆ, ಬಟ್ ಸಮ್ಟೈಮ್ಸ್ ದೇ ಡೂ ಇಟ್. ಒನ್ ಥಿಂಗ್ ಈಸ್ ಸರ್ಟನ್, ಭಾಳ ಕ್ಲಿಯರ್ ಆಗಿದೆ ಈ ದೇಶದಲ್ಲಿ. ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ NDA ಅವ್ರಿಗೆ 303 ಬಂದು ಅವ್ರದ್ದು ಅಲಯನ್ಸ್ ಪಾರ್ಟ್ನರ್ಸ್ ಎಲ್ಲ ಸೇರಿಸ್ಕೊಂಡು ಅವರು 326 330 ಏನೋ ಹೋದರು, ಎಲ್ಲ ಮಾಡಿರ್ಬೋದು. ಒಂದು ಸಿಗ್ನಿಫಿಕೆಂಟ್ ಪರ್ಸಂಟೇಜು ಅಂದರೆ ನಾನು ಹೇಳ್ತಿರೋದು 19 ಅಲೆನಲ್ಲಿ ಮತ್ತು 14 ಅಲೆನಲ್ಲಿ ನಾನು ಹೇಳ್ತಿರೋದು. ಆಗಲೇ ಅವರನ್ನು ವಿರೋಧಿಸಬಹುದಾದ 50% ಓಟ್ ಇದೆ ಹೌದು ಈ ದೇಶದಲ್ಲಿ. ಎಸ್, ಈ ಸರಿ ಆ ರೀತಿಯ ವೇವ್ಲೆಸ್ ಆದಾಗ ಆ ಸೇಮ್, ಯಾಕಂದರೆ ಮೋದಿಯನ್ನು ವಿರೋಧ ಮಾಡಿದವರಲ್ಲೂ 5% ಅವ್ರನ್ನ ಹೊಸದಾಗಿ ಪ್ರೀತಿ ಮಾಡೋರಾಗಿರ್ಬೋದು. ನ್ಯೂ ವೋಟರ್ಸ್ ಬೇರೆ ನ್ಯೂ ವೋಟರ್ಸು ಬಂದಿರ್ತಾರೆ, ಹಳಬ್ರಲ್ಲೂ ಇರ್ಬೋದು. ಓಕೆ, ಅದೇ ರೀತಿ ಮೋದಿಯನ್ನು ಪ್ರೀತಿ ಮಾಡಿ ವೋಟ್ ಹಾಕಿದವರು ತಮ್ಮದೇ ಕಾರಣಕ್ಕೆ ಹಿಂದಕ್ಕೂ ಹೋಗ್ಬೋದು 10%. ಹಾಗಾಗಿ ಬ್ಯಾಲೆನ್ಸ್ ಔಟ್ ಆಗ್ತಾ ಇದೆಯಾ ಈ ಸರಿ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಒಂದು ವೇಳೆ ಬ್ಯಾಲೆನ್ಸ್ ಔಟ್ ಆಗದೇ ಇದ್ದರೆ, ಹೊಡ್ತಾನೇ ಬಿದ್ದರೆ ಇವ್ರಿಗೆ, ದೇ ವಿಲ್ ಸ್ಟಿಲ್ ಲೂಸ್ ಸಮ್ ಸೀಟ್ಸ್, ಬಟ್ ದಟ್ ವಿಲ್ ಬಿ ಇನಫ್ ಅವ್ರಿಗೆ ಸಾಕೇನೋ ಅಂತ ಅನ್ನಿಸ್ತಿದೆ ಮೇಲ್ನೋಟಕ್ಕೆ. ದಾಟ್ಸ್ ಎ ಕ್ವಶನ್. ಯಾಕೆ ನೀವು ಇದನ್ನು ಗಮನಿಸ್ಕೊಳ್ಳೇಬೇಕಾಗತ್ತೆ ದೇಶದಲ್ಲಿ ಹೆಂಗೆ ನಡೆಯುತ್ತೆ ಅನ್ನೋಕ್ಕೆ. ಏನು ಸರ್?
ಅತ್ಯಂತ ಕ್ರಿಟಿಕಲ್ ಸ್ಟೇಟ್ಗಳು ಯಾವುದು ಬಿ ಜೆ ಪಿಗೆ? ಯು ಪಿ, ಬಿಹಾರ್, ವೆಸ್ಟ್ ಬೆಂಗಾಲ್, ನಾರ್ತಲ್ಲಿ ಅತ್ಯಂತ ಕ್ರಿಟಿಕಲ್ ಸ್ಟೇಟ್ಸ್. 60ರ ಆಸುಪಾಸಿನಲ್ಲಿರುವ ಬಿ ಜೆ ಪಿ ಅಲ್ಲಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ, 70ಕ್ಕೆ ಹೋಗಬೇಕು ಅಂತ. ಮಾಡ್ತಾರೋ ಬಿಡ್ತಾರೋ, ಹೋಲ್ಡ್ ಮಾಡ್ಕೋಬೇಕು. ಮಾಡ್ತಾರೋ ಬಿಡ್ತಾರೋ. ಟೇಕ್ ಬಿಹಾರ್, ಆಲ್ಮೋಸ್ಟ್ ಸೀಟ್ಸ್ ತೊಗೊಂಡಿದ್ರು ಅವರಲ್ಲಿ. ಅಷ್ಟನ್ನೇ ಹೋಲ್ಡ್ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಮಾರ್ಜಿನ್ ಲಾಸ್ ಹ್ಯಾಸ್ ಟು ಬಿ ನಾಟ್ ಮೋರ್ ದೆನ್ 4-5 ಸೀಟ್ ಮೇಲೆ ಇರಬಾರ್ದಲ್ಲಿ ಅವ್ರಿಗೆ. ಟೇಕ್ ವೆಸ್ಟ್ ಬೆಂಗಾಲ್, ಇನ್ಕ್ರೀಸ್ ಮಾಡೋಕ್ಕೆ ಜಾಗ ಇದೆ ಅಂತ ಕಾಣಿಸ್ತಾ ಇದೆ ಅವ್ರಿಗೆ. ಅಲ್ಲಿ ಇನ್ಕ್ರೀಸ್ ಆಗಲೇಬೇಕದು, ಆಗ ಈ ಲಾಸ್ಗಳನ್ನು ಕವರಪ್ ಮಾಡ್ಕೋಬೋದು ಅವ್ರುಗಳಲ್ಲಿ. ಓಕೆ, ಇದು ಕ್ರಿಟಿಕಲ್ ಸ್ಟೇಟ್ಸ್. ಇನ್ನು ಸಪೋರ್ಟಿವ್ ಸ್ಟೇಟ್ಸ್ ಯಾವುದು ಬಿ ಜೆ ಪಿಗೆ ವಿಚಾರದ ಅವರ ಡ್ರೀಮ್ಗೆ ಸಪೋರ್ಟಿವ್ ಸ್ಟೇಟ್ಸ್ ಯಾವುದು? ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ. ಇವರಿಗೆ ಹೊಸದಾಗಿ ಎಲ್ಲಿವರೆಗೆ ಬಿ ಜೆ ಪಿ 100+ ಸೀಟ್ಸ್ ಆಫ್ ಸದರ್ನ್ ಇಂಡಿಯಾನಲ್ಲಿ 50ರಿಂದ 60 ಸೀಟನ್ನು ಗೆಲ್ಲಕ್ಕಾಗಲ್ವೋ ಅಲ್ಲಿವರೆಗೂ ಈ 410ಕ್ಕೆ ಅವ್ರು ಹೋಗೋಕ್ಕಾಗಲ್ಲ. ಅವ್ರಿಗೆ ಏಟ್ ಬೀಳ್ತಾ ಇರೋದು ಸೌತ್ ಅಲ್ಲಿ, ಅವ್ರಿಗೆ ಆಗಲ್ಲ ಅದು ಹೋಗೋಕ್ಕೆ. ಆದರೆ ಈ ಸರಿ ಅವ್ರಿಗೆ ಸಪೋರ್ಟಿವ್ ಸ್ಟೇಟಾಗಿ ಕಾಣಿಸ್ತಾ ಇರೋದು ನಾಟ್ ಕರ್ನಾಟಕ, ಅವ್ರದ್ದೇ ಇದೆ, ಬಟ್ ಹೋಲ್ಡ್ ಮಾಡಬೇಕು ಕರ್ನಾಟಕದಲ್ಲಿ. ಹೋಲ್ಡ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಲಾಸು ರಿವರ್ಸ್ ಆಗಬಾರ್ದು ಅವ್ರಿಗೆ. ಅಲ್ಲೆಲ್ಲೋ ಪಡ್ಕೊಂಡು ಇಲ್ಲೆಲ್ಲೋ ಅಲ್ಲ, ಕಳ್ಕೊಂಡ್ಬಿಟ್ರೆ ವೇಸ್ಟ್. ಈಗ 25 ಬಿ ಜೆ ಪಿ ಇದ್ದಿದ್ದು, ಕಾಂಗ್ರೆಸ್ ಒಂದು, ಇಂಡಿಪೆಂಡೆಂಟ್ ಒಂದು, JDS ಒಂದು ಅಂತ ಇದ್ದಿದ್ದು. ಬಿ ಜೆ ಪಿ 6-7, ಕಾಂಗ್ರೆಸ್ 20 ಅಂತೆಲ್ಲ ಆಗಬಾರ್ದು ಅದು ಅವ್ರಿಗೆ, ಅವ್ರ ದೃಷ್ಟಿಕೋನದಲ್ಲಿ. ನಾನು ಕಾಂಗ್ರೆಸ್ನವ್ರಿಗೆ ಹೇಳ್ತಿಲ್ಲ ಅದನ್ನು, ಅವ್ರ ದೃಷ್ಟಿಕೋನ. ಇನ್ನು ತಮಿಳ್ನಾಡು ಅವ್ರಿಗೆ ಎಷ್ಟು ಸೀಟು ಅಂದ್ರೆ ಒಂದು 15 ಸೀಟ್ ಗೆದ್ಬಿಡ್ಬೇಕು ಅಲ್ಲ, ಮಾರಲಿ ಮೆಂಟಲಿ ಚಿಗರ್ಕೊಳ್ಳೋಕ್ಕಾದ್ರೂ 1-2 ಸೀಟ್ ಬರಬೇಕು ಅವಾಗ. ಆಂಧ್ರ, ತೆಲಂಗಾಣ, ಕೇರಳ, ಹಾಂ ಕೇರಳಲ್ಲಿ ಗೊತ್ತಿಲ್ಲ, ಬಿಡೋಣ ಒಂದು ಅಂತಾರೆ ಕೆಲವರು, ಇಲ್ಲ ಅಂತಾರೆ, ಏನೇನೋ ಹೇಳ್ತಾರೆ. ಹಾಗಾಗಿ ಬಿ ಜೆ ಪಿ 400ರ ಟಾರ್ಗೆಟನ್ನು ಲಾರ್ಜ್ಲಿ ಆ್ಯಸ್ ಎ ಒಂದು ಅಪ್ಪರ್ ಡ್ರೀಮ್ ಮಾಡು ಅಂತ. ಕನಸು ಕಾಣೋದಾದರೆ ದೊಡ್ಡ ಕನಸನ್ನು ಕಾಣು, ಸಣ್ಣದೇ ಕಾಣ್ತಿ, ಚೋಟೆ ಪುಟೆ ಯಾಕೆ ಕಾಣ್ತೀಯ? ಕನಸೇ ಹೇಗಿದ್ರು ಕಳ್ಕೊಳ್ಳೋದಿಲ್ವಲ್ಲ, ಕಾಣು ಅಂತ ನನಗನ್ಸತ್ತಪ್ಪ, ಗೊತ್ತಿಲ್ಲ. ಓಕೆ ಸರ್, ಇನ್ನೊಂದು ವಿರಾಮ ತಗೊಂಡ್ಬಿಡೋಣ, ಆಮೇಲೆ ರಾಹುಲ್ ಲೆಕ್ಕಾಚಾರ ಒಂದಿದೆ ಸರ್, ನೋಡೋಣ.